ಶಾಸ್ತ್ರಿಗಳೇ, ಏನೋ ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಮುಂದಿನ ಕೊನೆ 3 ರಾಶಿಗಳ ಬಗ್ಗೆ. ಮಕರನ ಗಮನಿಸೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಅಂತಂದರೆ, ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವಿದೇಶ ವಹಿವಾಟಿನ ಲಾಭ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ ಸೂಚಿಸ್ತಾ ಇದೆ. ಸಂಗಾತಿಯಿಂದ ಅಧಿಕ ವ್ಯಯ, ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನಗಳು, ಈ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಕಾರಣ ಕರ್ಮಾಧಿಪತಿ ತುಂಬ ಬಲಹೀನನಾಗಿದ್ದಾನೆ. ಹೀಗಾಗಿ ಅವರ ಪ್ರಯಾಣವೂ ಬಲಹೀನದ ಕಡೆಗೆ ಹೊರಟಿದೆ. ಹೀಗಾಗಿ ವೃತ್ತಿಯಲ್ಲಿ ತುಂಬ ಜಾಗ್ರತೆ ಬೇಕು ಮಕರ ರಾಶಿಯವರಿಗೆ. ನೀವು ಮಾಡಿದ ಕೆಲಸಗಳು ಎಡವಟ್ಟಾಗಬಹುದು, ಅಥವಾ ಅಸಮಾಧಾನ ತರಬಹುದು, ಅಥವಾ ಬೇಡದ ಫಲ ತಂದು ಕೊಟ್ಬಿಡ್ಬೋದು. ಹೀಗಾಗಿ ಸ್ವಲ್ಪ ಹುಷಾರು, ನಷ್ಟವನ್ನು ಅನುಭವಿಸೋ ಸಾಧ್ಯತೆ ವೃತ್ತಿಯಲ್ಲಿ. ಹುಷಾರು, ಎಚ್ಚರ ವಹಿಸಿ. ಆದರೆ ವಿದೇಶ ಸಂಪರ್ಕವೋ ವಿದೇಶ ವಹಿವಾಟಿನ ಅನುಕೂಲವೋ ಇವುಗಳಿಗೆ ಕೊರತೆ ಇಲ್ಲ. ಮತ್ತು ಒಳ್ಳೆಯ ಶುಭ ವರ್ತಮಾನ, ಸುದ್ದಿ ಕೇಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಇದೆ. ಗುರು ಇದಾನಲ್ಲ ಅಂದರೆ ಮೌಢ್ಯನಾಗಿದ್ದಾನೆ. ಈ ಕಾರಣದಿಂದಾಗಿ ಬಲವೂ ಸ್ವಲ್ಪ ಕಡಿಮೆ ಆಗಿದೆ ಮಕರ ರಾಶಿಯವರಿಗೆ. ರಾಷ್ಟ್ರಾಧಿಪತಿ ವ್ಯಯದಲ್ಲಿ ಸಂಚರಿಸ್ತಾನೆ ಈ ವಾರದ ಆದಿಯಲ್ಲಿ. ಹೀಗಾಗಿ ನಿಮಗೆ ಗುರುವಿನ ಅನುಗ್ರಹ ಬೇಕು. ಅಮ್ಮನವರು ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದು ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ಹೀಗಾಗಿ ಈ ವಾರ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಅಂತ್ಯದಲ್ಲೂ ಚಂದ್ರ ರಾಹು ಜೊತೆಗೆ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಆಹಾರ ವ್ಯತ್ಯಾಸ ಆಗಬಹುದು. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಯಥಾ ಪ್ರಕಾರ ಇದೆ. ಅದು ಕ್ಷೇತ್ರಗಳಲ್ಲಿ ಲಾಭವನ್ನು ಕಾಣ್ತೀರಾ, ಅದರಲ್ಲಿ ನೀವು ಸಂಶಯ ಇಲ್ಲ. ಆದರೆ ಹುಷಾರು. ಮನೆಯಲ್ಲಿ ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಘರ್ಷಣೆಗಳು, ಅಪಮಾನಗಳು, ಅಪವಾದಗಳು ಬರ್ತಕ್ಕಂಥದ್ದು, ಕೋಪ ತಾಪಕ್ಕೆ ನೀವೇ ಬಲಿಯಾಗಿ ಬಿಡ್ತಕ್ಕಂಥದ್ದು, ಹೆಣ್ಮಕ್ಳು ಸ್ವಲ್ಪ ಮಾತು ಚೌಕಟ್ಟನ್ನು ಮೀರಿಬಿಡ್ತಕ್ಕಂಥ ಸಾಧ್ಯತೆ, ಆಕೆಯನ್ನು ಹಂಗೆ ಮಾತಾಡಲು ಅಂತ ಈ ಥರದ ಗಲಾಟೆಗಳು, ಈ ರೀತಿಯ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ವ್ಯಾಪಾರದಲ್ಲಿ ತೊಂದರೆ ಇಲ್ಲ, ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಾ ಮಕರ ರಾಶಿಯವರು. ಏಕೆಂದರೆ ಆ ಅಧಿಪತಿ ಅಲ್ಲಿ ವಸ್ತುತಃ ಕುಜ ಲಾಭಾಧಿಪತಿ ವಸ್ತ್ರ ಕ್ಷೇತ್ರದಲ್ಲಿ ಇರೋದರಿಂದ, ಹೀಗಾಗಿ ವಸ್ತ್ರ ಮತ್ತು ಈ ಕಾಸ್ಟ್ಯೂಮ್ ಡಿಸೈನ್ಸ್ ಇಂಥ ಕ್ಷೇತ್ರಗಳಲ್ಲೆಲ್ಲ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಅಗ್ನಿ ಸಂಬಂಧಿ, ಹೋಟೆಲ್ ಇಂಡಸ್ಟ್ರಿ, ಈ ಕ್ಷೇತ್ರಗಳಲ್ಲೆಲ್ಲ ಸ್ವಲ್ಪ ಮಟ್ಟಿಗಿನ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಮಿಶ್ರವಾಗಿದೆ ಈ ಒಂದು ವಾರದಲ್ಲಿ ಗಮನಿಸ್ಕೊಂಡ್ರೆ. ಚಂದ್ರನ ಸಂಚಾರ ಸ್ವಲ್ಪ ಅಸಮಾಧಾನಕರವಾಗಿರೋದ್ರಿಂದ ಮನಸ್ಸಿನ ಮೇಲೆ ಬಹಳ ಬೇಗ ಪರಿಣಾಮ ಬೀರ್ಬಿಡುತ್ತೆ. ಬಹಳ ಬೇಗ ಚಿಂತೆ ಮಾಡೋದು, ಈ ರೀತಿಯ ಸಾಧ್ಯತೆ ಇರುತ್ತೆ. ಹುಷಾರು. ಪರಿಹಾರಕ್ಕೇನಪ್ಪ ಅಂತಂದರೆ ಮಕರ ರಾಶಿಯವರಿಗೆ ಅಮ್ಮನವರ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ. ಸ್ವಲ್ಪ ಗ್ರಹಗಳೆಲ್ಲ ಅಸ್ತವ್ಯಸ್ತವೇ ಇದೆ. ಹೀಗಾಗಿ ಈ ಚೆನ್ನಾಗಿದೆ ಅಂದ್ಕೊಂಡ್ರೆ ಆ ಗ್ರಹ ಅಲ್ಲೂ ಸೂಕ್ಷ್ಮವಾಗಿ ಪರಿಶೀಲಿಸಿದ್ರೆ ಆ ಗ್ರಹಕ್ಕೆ ಬಲ ಹೋಗಿದೆ. ಈ ಕಾರಣದಿಂದಾಗಿ ನವಧಾನ್ಯ ಸಮರ್ಪಣೆ ಮಾಡಿ, ನವಗ್ರಹ ಆರಾಧನೆ ಮಾಡ್ತಕ್ಕಂಥದ್ದು, ಅಮ್ಮನವರು ಪ್ರಾರ್ಥನೆ ಮಾಡ್ಕೊಳ್ಳೋದು, ಇದೆಲ್ಲ ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ ಮಕರ ರಾಶಿಯವರಿಗೆ ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಚಂದ್ರ ಲಾಭದಲ್ಲಿ ಸಂಚರಿಸ್ತಾನೆ. ವೃತ್ತಿಯಲ್ಲಿ ಕಿರಿಕಿರಿ, ಕಠಿಣ ಸವಾಲು, ಸ್ತ್ರೀಯರಿಗೆ ಲಾಭ, ಉತ್ತಮ ಸಲಹೆ ಸೂಚನೆ ಸಿಗ್ತಕ್ಕಂಥದ್ದು, ಈ ಸಾಧ್ಯತೆಗಳಿದ್ದಾವೆ. ಶಿಕ್ಷಣ ಕ್ಷೇತ್ರದ ಹೆಚ್ಚಿನ ಅನುಕೂಲ ಆಗುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಮಾಂದಿ ಸಂಚರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾರ್ಯಗಳಲ್ಲಿ ವಿಘ್ನಗಳು, ತೊಡಕುಗಳು, ಅಸಮಾಧಾನಗಳು ಉಂಟಾಗುತ್ತೆ. ನೀವು ಮಾಡಿದ ಕೆಲಸ ಕಿರಿಕಿರಿ ಅನಿಸುತ್ತೆ ಬೇರೆಯವರಿಗೆ, ತನ್ನ ಮೂಲಕ ನಿಮಗೂ ಅದರಿಂದ ಇರಿಟೇಷನ್ಸು, ಈ ರೀತಿಯ ಸಾಧ್ಯತೆ ಇದೆ. ವೃತ್ತಿ ಸ್ಥಳದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ಬೇಕು. ಉಳಿದ ಹಾಗೆ ಈ ಹಾಲು ಹೈನ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಡೈರಿ ಪ್ರಾಡಕ್ಟ್ ಅಂತ ಏನು ಹೇಳಿದೆ, ತುಂಬ ಚೆನ್ನಾಗಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ವಾರದ ಆದಿಯಲ್ಲೇ. ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಯನವೋ, ಸಂಶೋಧನೆಯೋ, ಇನ್ಯಾವುದೋ ಹೊಸ ಕಲಿಕೆ, ಇವುಗಳಿಗೆಲ್ಲ ಹೆಚ್ಚಿನ ಅನುಕೂಲ ಇದೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಅವರಿಗೆ ಸಮಾಧಾನ, ಸೌಖ್ಯ, ಈ ರೀತಿಯಲ್ಲಿ ಹೆಚ್ಚಿನ ಶುಭ ಕಾಣ್ತೀರಾ ಕುಂಭರಾಶಿಯವರು. ವಾರದ ಅಂತ್ಯಭಾಗ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ತೊಡಕು, ಏರುಪೇರು ಇದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರಾ, ಆದರೆ ಆರೋಗ್ಯ ವ್ಯತ್ಯಾಸ ಇದೆ. ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ಶೀತ ಸಂಬಂಧಿ, ಕಫ ಸಂಬಂಧಿ ತೊಂದರೆಗಳು ನಿಮ್ಮನ್ನು ಬಾಧಿಸಬಹುದು. ಹುಷಾರು. ಮುಖ್ಯವಾಗಿ ಶುಕ್ರನು ಸಂಚಾರ ಅಷ್ಟಮಕ್ಕೆ ಹೋಗೋದ್ರಿಂದಾಗಿ ಅದೃಷ್ಟ ಕೈ ತಪ್ಪಿ ಹೋಗಿಬಿಡ್ತಕ್ಕಂಥದ್ದು, ನಿಮಗೆ ಯಾವುದು ಬರಬೇಕಾಗಿತ್ತು ಅದು ನಿಮ್ಮ ಕೈ ಜಾರಿ ಹೋಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನು ಸೂಚಿಸುತ್ತೆ ವಾರದ ಅಂತ್ಯದಲ್ಲಿ. ಸ್ತ್ರೀಯರಿಗೆ ಶತ್ರುಗಳ ಬಾಧೆ, ದಾಂಪತ್ಯದಲ್ಲೂ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಹೀಗಾಗಿ ಸ್ವಲ್ಪ ಕಹಿ ವಾತಾವರಣ ಇದೆ. ಇನ್ನು ಸ್ವಲ್ಪ ದಿವಸ ರವಿ ನಿಮ್ಮ ಆ ಸಪ್ತಮ ಕ್ಷೇತ್ರಕ್ಕೆ ಬರೋವರೆಗೆ ಸ್ವಲ್ಪ ಏರುಪೇರು ಇರ್ತದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇದಕ್ಕೆ ಪರಿಹಾರ ಏನಪ್ಪ ಕುಂಭರಾಶಿಯವರಿಗೆ ಅಂದರೆ, ಉಮಾಮಹೇಶ್ವರರ ಪ್ರಾರ್ಥನೆ ಮಾಡೋದು, ಜೊತೆಗೆ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ದುರ್ಗಾ ಕವಚ, ನಾಗ ಕವಚ, ಇದು ಆರೋಗ್ಯದ ದೃಷ್ಟಿಯಿಂದ ಬೇಕು. ಯಾಕೆಂದರೆ ಚಂದ್ರ ರಾಹು ಸಂಚರಿಸುವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹುಷಾರು. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಬಲ, ಬೌದ್ಧಿಕ ಬಲ, ಕಾರ್ಯಗಳಿಗೆ ಗೌರವ, ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆ, ಇನ್ಯಾವುದೋ ಒಂದು ಪ್ರಶಸ್ತಿ, ಪುರಸ್ಕಾರ, ಇವುಗಳೆಲ್ಲ ತುಂಬ ಚೆನ್ನಾಗಿದೆ ನಿಮಗೆ. ಏಕೆಂದರೆ ಚಂದ್ರ
ಬುದ್ಧಿ ಅಧಿಪತಿ, ಮನೋ ಅಧಿಪತಿ ಕರ್ಮಸ್ಥಾನದಲ್ಲಿ ಇರೋದು. ನಿಮ್ಮ ಕೌಶಲ್ಯಕ್ಕೆ ಒಂದು ಮಾನ್ಯತೆ, ನಿಮ್ಮ ಕೌಶಲ್ಯಕ್ಕೆ, ನಿಮ್ಮ ಜಾಣ್ಮೆಗೆ ಕೆಲಸ ಅವಕಾಶಗಳು ಅರಸಿ ಹುಡುಕೊಂಡು ಬಂದುಬಿಡ್ತವೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪೂರ್ವಾರ್ಜಿತ ಆಸ್ತಿಗಳ ತಕರಾರು ಬರುತ್ತೆ. ಸ್ನೇಹಿತರ ಜೊತೆಗೆ ಸ್ವಲ್ಪ ಶಾಪಿಂಗು, ವಿಹಾರ, ಇನ್ಯಾವುದೋ ಒಂದು ಪಿಕ್ನಿಕ್ಕು, ಯಾತ್ರೆ ಹಿಂಗೆ ಹೊರಟುಬಿಡ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ಶುಭದಾಯಕವಾಗಿದೆ, ಅದರಲ್ಲೇನು ಸಂಶಯ ಇಲ್ಲ. ಚೆನ್ನಾಗಿದೆ. ನಿಮಗೆ ಹೆಚ್ಚಿನ ಸೌಖ್ಯ ಸಮೃದ್ಧಿಯ ಶುಭ ಫಲ ಕಾಣ್ತೀರಾ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ನೇಹಿತರು, ಬಂಧುಗಳ ಸಹಾಯ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಸಮಾಧಾನ ಇದೆ. ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ, ಆದರೆ ಸಪ್ತಮ ಸ್ಥಾನಕ್ಕೆ ಶುಕ್ರ ಹೋಗ್ತಾನೆ ಶನಿವಾರದಿಂದ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಬಹುದು. ಹೀಗಾಗಿ ಈ ಕ್ಷಣದ್ದು ನೋಡೋಣ, ಮುಂದಿನ ವಾರಕ್ಕೆ ಇಟ್ಕೊಳ್ಳೋಣ. ಹೀಗಾಗಿ ಆತಂಕ ಬೇಡ. ಮಕ್ಕಳಿಂದ ಸ್ವಲ್ಪ ಅಧಿಕ ವ್ಯಯ, ಖರ್ಚು ಹೆಚ್ಚಾಗಬಹುದು. ಚಂದ್ರ ರಾಹು ಜೊತೆಗೆ ಸೇರಿದಾಗ ಬೇಡದೇ ಇರೋದನ್ನೇ ಮಕ್ಕಳು ಕೇಳ್ತಾರೆ, ಕೊಡಿಸದೇ ಇದ್ದರೆ ನಿಮಗೆ ಕಿರಿಕಿರಿ ಆಗುತ್ತೆ. ಆ ರೀತಿಯಲ್ಲಿ ಒಂದು ಹೆಚ್ಚಿನ ವ್ಯಯ, ಅಪವ್ಯಯ ಅದು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು ಚೆನ್ನಾಗಿದೆ. ಮೀನರಾಶಿಯವರಿಗೆ ಹೆಚ್ಚಿನ ಪಾಲು ನೋಡಿದ್ರೆ ಗಮನ ಇಟ್ಕೊಂಡು ಸ್ಥೂಲವಾಗಿ ಗಮನಿಸಿದ್ರೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ, ಅದು ತೀರ್ಥ ಸೇವನೆ ಮಾಡಿ, ಅದರಿಂದ ಹೆಚ್ಚಿನ ಅನುಕೂಲ, ಬಲ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.